ಸೊ ಇವಾಗ ರೋಷನ್ಗೆ ಒಂದು ಹುಡುಗಿ ಫೋನ್ ಮಾಡಿ ಪ್ರಪೋಸ್ ಮಾಡಕ್ ಹೇಳಿದೀನಿ. ಎಲ್ಲರಿಗೂ ಕೊಟ್ಬಿಡು. ಏಯ್ ಶರ್ಟ್ ಹಿಂಗ್ ಮಾಡ್ಕೊಂಡು ಹೋಗ್ಲಿ, ನಾನು ನಂದಿನಿ ಅಂತ ಇರೋ. ಹೋಗ್ ಮಚ್ಚಿ, ಓಡ್ ಮಚ್ಚಿ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವಿಡಿಯೋ ಏನಪ್ಪಾ ಅಂತ ನೋಡಿದ್ರೆ, ಇವತ್ತು ಎಲ್ಲರೂ ಒಂದು ಡೇರ್ ವಿಡಿಯೋ ಮಾಡ್ತಾ ಇದೀವಿ. ಸೊ ಇವರೆಲ್ಲ ನನ್ನ ಫ್ರೆಂಡ್ಸ್ ನೋಡಿರ್ತೀರಾ. ನಮ್ಮ ಎಲ್ಲರೂ ಹಾಯ್ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಸೊ ಇವತ್ತು ನಮ್ಮ ಅಜ್ಜಿ ಆಡಿಯನ್ಸ್ ಆಗಿದ್ದಾರೆ. ಹಾಗೆ ಹೊಸ ಪರಿಚಯ ನಮ್ಮ ಅತ್ತೆ, ನಮ್ಮ ಆಲ್ ಓವರ್ ಫ್ರಮ್ ಚೆನ್ನೈ ನಮ್ಮ ಅತ್ತೆ. ಇವ್ರ ಹೆಸರು ಸುಜಾತ ಅಂತ. ನಮ್ಮ ಅಪ್ಪನ ತಂಗಿ, ನನ್ನ ಅತ್ತೆ. ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ದಾರೆ ನನಗೆ. ಅಂದ್ರೆ ತುಂಬಾ ರೇರ್ ನಾವು ಚೆನ್ನೈಗೆ ಹೋಗೋದು ಆಗ್ಲಿ, ಇವ್ರು ಬೆಂಗಳೂರಿಗೆ ಬರೋದಾಗ್ಲಿ. ನಾನು ಊರಿಗೆ ಬಂದಾಗ ಊರಲ್ಲಿ ಸಿಕ್ಕಿದ್ದಾರೆ. ಸೊ ಬನ್ನಿ ನಾವು ಡೇರ್ ಗೇಮ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಸೊ ಡೇರ್ ಗೇಮ್ ಹೆಂಗೆ ಅಂತ ಹೇಳಿದ್ರೆ, ಸೊ ಇವಾಗ 1 to 21 ನಂಬರ್ ಇರುತ್ತೆ. ಸೊ ಇವಾಗ ರೂಲ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬೊಬ್ರು ಮ್ಯಾಕ್ಸಿಮಮ್ 3 ನಂಬರ್ಸ್ ನ ಹೇಳ್ಬೋದು. ಸೊ ಇವಾಗ ನಾನು 1 to 3 ಅಂತ ಹೇಳಿದ್ರೆ, ಇನ್ನು ಮೀನ್ಸ್ ನೆಕ್ಸ್ಟ್ ನಂಬರ್ ಇರ್ತಾನೆ 4, 5, 6 ಅಂತ. ಅವನು 3 ನಂಬರ್ ಹೇಳ್ಬೋದು, ಇಲ್ಲಾಂದ್ರೆ 2 ನಂಬರ್ ಕೂಡ ಹೇಳ್ಬೋದು. ಲಾಸ್ಟ್ 21 ಯಾರಿಗೆ ಬರುತ್ತೋ ಅವರು ಡೇ ಚಾಲೆಂಜ್ ನ ಮಾಡ್ತಾರೆ. ಸೊ ನಿಮ್ಗೆ ಗೇಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಬೇಗ ಗೇಮ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಸೊ ನಾನೇ ಸ್ಟಾರ್ಟ್ ಮಾಡ್ತೀನಿ. 1 2 3 4 5 6 7 8 9 10 11 12. ನಾವು 11 ಸ್ಟಾರ್ಟ್ ಮಾಡಿ, ನಿಮ್ಗೆ 12 ಇಂದ ಹೇಳ್ಬೇಕು. 12 13 14 15 16 17 18 19 20 ಸೊ ಫಸ್ಟ್ ವಿಕ್ಕಿ ಸಿಗಾಕೊಂಡಿದ್ದಾನೆ. ಸೊ ನಮ್ಮ ತ್ರೇತಾಯುಗದ ಮಾನವನ ಬಾ ಡಿಸ್ಕಸ್ ಮಾಡೋಣ ಏನ್ ಡೇರ್ ಕೊಡೋದು ಅಂತ. ಸೊ ಇವಾಗ ವಿಕ್ಕಿ ತಗ್ಲಾಕೊಂಡ ಸ್ಟಾರ್ಟಿಂಗ್ ಅಲ್ಲೇನೆ ಅವ್ನಿಗೊಂದು ಡೇರ್ ಕೊಟ್ಟೆ, ನಿನ್ ಕಾಲೇಜ್ ಕ್ರಶ್ಗೆ ಫೋನ್ ಮಾಡಿ ಪ್ರಪೋಸ್ ಮಾಡು ಅಂತ. ಅವನು ಯಾಕೋ ತುಂಬಾ ನೆಕ್ಸ್ಟ್ ಲೆವೆಲ್ ಬ್ರಹ್ಮಚಾರಿ ಅನ್ಕೊಂತೀನಿ. ಕ್ರಶ್ಶೇ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದ ನಮ್ಮ ಹತ್ರ. ನಿಜಾನೇ ಅದು, ಯಾಕೆಂದ್ರೆ ನಮ್ಮ ಜಿಗ್ರಿ ದೋಸ್ತವನು, ಅವ್ನ ಬಗ್ಗೆ ಗೊತ್ತು ನನಗೆ. ಹುಡುಗಿರ ಹತ್ರ ಅಷ್ಟಕ್ಕೆಲ್ಲ ಮಾತಾಡಲ್ಲ. ಸೊ ಅದಕ್ಕೆ ಇವಾಗ ಇನ್ನೊಂದು ಡೈಲಾಗ್ ಮೀನ್ಸ್ ಇನ್ನೊಂದು ಡೇರ್ ಕೊಟ್ಟಿದ್ದೀನಿ. ಆರುಮುಗಂ ಅವನ ಪರ್ಸನಾಲಿಟಿಗೆ ಆರುಮುಗಂ ಡೈಲಾಗ್ ಕೊಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಸ್ಟಾರ್ಟಿಂಗ್ ಅಲ್ವಾ, ಹೋಗ್ತಾ ಹೋಗ್ತಾ ಅವ್ನು ಇಂಟೆನ್ಸ್ ಆಗಿ ಯಾವ್ದಾದ್ರು ಡೇರ್ ಕೊಡೋಣ. ಸ್ಟಾರ್ಟಿಂಗ್ ಅಲ್ಲಿ ಇವಾಗ ಅವ್ನು ಆರುಮುಗಂ ಡೈಲಾಗ್ ಹೊಡಿಲಿ, ಏನ್ ಮಾಡ್ತಾನೆ ಹಿಂಗೆ ಅಂತ ನೋಡೋಣ. ಅದೇ ತರ ಕಾಸ್ಟ್ಯೂಮ್ ಹಾಕಿಸ್ತೀನಿ, ಇವಾಗ ಅದೇ ಡೇರ್ ಮಾಡಿಸ್ತೀನಿ. ಆರುಮುಗಂ ಡೈಲಾಗ್ ಹೊಡಿತಾನೆ. ಸೊ ಬನ್ನಿ ನೋಡೋಣ. ಕಂಗ್ರಾಚುಲೇಷನ್ ಬ್ರದರ್. ಸೊ ಇವಾಗ ವಿಕ್ಕಿ ಪ್ರಿಪ್ರೇಷನ್ ಮಾಡ್ಕೊಂತ ಇದ್ದಾನೆ ಡೈಲಾಗ್ಗೆ. ತೆಚ್ಕೊಂಡು ನೋಡೋಣ ಹೆಂಗ್ ಮಾಡ್ತಾನೆ ಅಂತ. ಇಲ್ಸಿ ಏನೇನಕ್ಕೆ ಇಷ್ಟಪಡ್ತೀರಾ ಆಡಿಯನ್ಸ್? ಏನೇನಕ್ಕೆ ಇಷ್ಟಪಡ್ತೀರಾ? ಆಡಿಯನ್ಸ್ ಇಸ್ ಆಡಿಯನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನು ಹಂಗೆ ನೋಡ್ತಾ ಇದ್ಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು ಅಂತಾನೆ ತಾನೇ ನಿಂಗೆ ಇತ್ತು. ಓಕೆ ಟೇಕ್ 2 1 ಸ್ಟಾರ್ಟ್. ಏನು ಹಂಗೆ ನೋಡ್ತಾ ಇದ್ಯಾ? ಶಾಕ್ ಆಯ್ತಾ? ಆಗ್ಲೇಬೇಕು ಅಂತಾನೆ ತಾನೇ ಈ ಜಾಗಕ್ಕೆ. ಓ ಬಿಕ್ಲನಾ? ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ಏನು ಹಂಗೆ ನೋಡ್ತಾ ಇದ್ಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು ಅಂತಾನೆ ತಾನೇ ಈ ಜಾಗಕ್ಕೆ ಕರ್ಕೊಂಬಂದಿದ್ದು. ಪ್ರಮೋಷನ್ ಕೊಟ್ಟಿದ್ದು ನಿಮ್ ಡಿಪಾರ್ಟ್ಮೆಂಟೇ, ಆದ್ರೆ ಮಾಗಡಿ ರೋಡ್ಗೆ ಹಾಕ್ಸಿದ್ದು ನಾನು. ಬರೀ ಇಂಥದೆಯಾ? ನೈಸ್ ಟ್ರೈ. ನೆಕ್ಸ್ಟ್ ಡೇರ್ 1 2 3 4 5 6 7 8 9 10 11 12 13 14 15 16 17 18 19 20. ಅಣ್ಣ ಬಂದ. ಓಕೆ ಲೆಟ್ಸ್ ಗೋ. ಇವಾಗ ಅವೇ ಬದಲಾಗಿದ್ದಾರೆ. ಒಂದು ಗಂಟೆ ತಗೊಂಡೇನೆ, ನಾನು ರಾತ್ರಿ 12 ಗಂಟೆ ಸೊ ನಾವು ಅವಿ ಕೊಡ್ತಾ ಇರೋ ಡೇರ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಅವ್ನ ವೈಫ್ ಕಾಲ್ ಮಾಡಿ ಒಂದು ಡೈಲಾಗ್ ಹೇಳ್ಕೊಟ್ಟಿದ್ದೀನಿ ಒಂದು ಮೂವಿದು, ಅದನ್ನ ಹೇಳಬೇಕು, ಪ್ರಪೋಸ್ ಮಾಡಬೇಕು. ಸೊ ರಿಯಾಕ್ಷನ್ ಏನಿರುತ್ತೆ ನೋಡೋಣ. ಸೊ ಬನ್ನಿ ಕಾಲ್ ಮಾಡೋ. ಅವ್ರೇನಾದ್ರೂ ರಿಸೀವ್ ಮಾಡಿಲ್ಲ ಅಂದ್ರೆ ನಿನ್ನ ಗರ್ಲ್ ಫ್ರೆಂಡಿಗೆ ಮಾಡಿಸ್ತೀನಿ, ತಲೆ ಕೆಡ್ಸ್ಕೊಂಡ್ಬಿಡ. ಹಲೋ. From the bottom of my heart, from my beautiful darling Pooja, I love you.
ಹಲೋ 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 ಅರ್ಥ ಆಯ್ತೇನು ಹೇಳಿದ್ದು ನೀನು ಯಾರು ಹೇಳ್ಕೊಟ್ರ ಫ್ರಮ್ ದ ಬಾಟಮ್ ಮೈ ಹಾರ್ಟ್. ಓ ಬಿಕ್ಲಾನಾ ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಲಿ ಹಿಡಿಯುತ್ತೆ. ಫಾರ್ ಮೈ ಬ್ಯೂಟಿಫುಲ್ ಡಾರ್ಲಿಂಗ್ ಪೂಜಾ, ಐ ಲವ್ ಯು. ಯಾಕೆ ಸುಮ್ಮನೆ ಏನು ಹೇಳಲ್ಲೇನು? ಹಾಂ ನಾನು ಏನಿಲ್ಲ, ಏನು ಹೇಳಿದೆ ನಿನಗೆ ಇಷ್ಟ ತನಕ? ಹಾಂ ಹಲೋ ಹಲೋ ಏನು ಹೇಳಿದೆ ನಾನು? ಹಾಂ ಮತ್ತೆ ನೀನು ಅದಕ್ಕಾರ ರಿಪ್ಲೈ ಕೊಡ್ಬೇಕಲ್ಲ ನೀನು. ಹಾಂ ಫ್ರಮ್ ದ ಬಾಟಮ್ ಆಫ್ ದ ಹಾರ್ಟ್. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಟು ಮೈ ಬ್ಯೂಟಿಫುಲ್ ಡಾರ್ಲಿಂಗ್ ಪೂಜಾ, ಐ ಲವ್ ಯು. ನಾನು ಏನು ಕೇಳ್ತಾ ಇದ್ದೀನಿ ನಿನಗೆ? ಅರ್ಥ ಆಗಲ್ಲ. ಐ ಲವ್ ಯು ಅಂದ್ರೆ ಲಾಸ್ಟಿಗೆ ಅದಾದ ಅರ್ಥ ಆಗಲ್ಲ. ಚಾನ್ಸೇ ಇಲ್ಲ, ನೋ ವೇ. ಕೇಳಿಸ್ತಿಲ್ಲ, ಜೋರಾಗೆಳ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಚೆನ್ನಾಗಿ ಮಾಡ್ದ. ಸೊ ಡೇರ್ ಆಕ್ಚುಲಿ ಕಂಪ್ಲೀಟ್ ಆಗಿದೆ. ಪಾಪ ಅವ್ನಿಗೆ ಹೇಳಕ್ ಬರ್ಲಿಲ್ಲ, ಆದ್ರೂ ಹೇಳ್ದ. ನೈಸ್, ಗುಡ್ ಒನ್. ಸೊ ನೆಕ್ಸ್ಟ್ ಇವಾಗ ಮತ್ತೆ ಗೇಮ್ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಸ್ಟಾರ್ಟ್ ಮಾಡೋಣ. 1 2 3 4 6 7 8 9 10 11 14 15 16 17 18 19 20. ಇವಾಗ ರೋಷನ್ ತಗೊಳ್ಕೊಂಡಿದ್ದಾನೆ. ರೋಷನ್ ಒಂದು ಒಳ್ಳೆ ಡೇರ್ ಕೊಡೋಣ. ಅಮಾಯಕ ಸಿಗಾಕೊಂಡಿದ್ದಾನೆ. ಒಳ್ಳೆ ಡೇರ್ ಕೊಡೋಣ. ಬನ್ನಿ ಒಳ್ಳೆ ಕುರಿ ಸಿಕ್ಕಾಕೊಂಡಿದ್ದಾನೆ. ಬನ್ನಿ ಸೊ ಇವಾಗ ರೋಷನ್ಗೆ ಒಂದು ಹುಡುಗಿಗೆ ಫೋನ್ ಮಾಡಿ ಪ್ರಪೋಸ್ ಮಾಡಕ್ ಹೇಳಿದೀನಿ. ಇದು ಆಕ್ಚುಲಿ ಚೆನ್ನಾಗಿರೋ ರಿಯಾಕ್ಷನ್ ಹೆಂಗಿದೆ ನೋಡೋಣ, ಬನ್ನಿ. ಅಮಾಯಕ ರೋಷನ್ ಮಾಡು. ರೋಷನ್ ಅಲ್ಲಿ ತೋರಿಸ್ಬೇಡ ಅಲ್ಲಿ. ಹಲೋ ಹಲೋ ಹಲೋ. ನಾನು ತುಂಬಾ ಇನ್ನೊಂದು ಮಾತಾಡ್ಬೇಕು ಅಂತ. ಅಯ್ಯೋಯ್ಯೋ, ರೋಷನ್ ಪಾಪ ಬೆವತು ನೀರಾಗ್ಬಿಟ್ಟಿದ್ದಾನೆ. ಓಕೆ ಓಕೆ, ಲೆಟ್ಸ್ ಗೋ. ಶೋ ಹಲೋ ಹಲೋ ಹಲೋ. ಏ ನಾಯಿ, ಮಾತಾಡು ಮಾತಾಡು. ಏನು ಮಾಡ್ತಿದ್ದೆ? ಸೊ ಅಟೆಂಪ್ಟ್ 1 ಫೇಲ್ ಆಗಿದೆ. ಇವಾಗ ಅಟೆಂಪ್ಟ್ 2, ಅವ್ರು ಫೋನ್ ಎತ್ತಿಲ್ಲ, ಕಟ್ ಮಾಡ್ತಾ ಇದ್ದಾರೆ. ಸೊ ಅಟೆಂಪ್ಟ್ 2 ಟ್ರೈ ಮಾಡೋಣ. ಇದು ಯಾರು? ಹಲೋ ಹಲೋ ಹಲೋ. ನಾನು ನಿನ್ಗೇನೋ ಹೇಳಿಬೇಕು. ನೀನು ತುಂಬ ದಿನ ನಿನ್ಗೊಂದು ಮಾತು ಹೇಳ್ಬೇಕು ಅಂದ್ಕೊಂಡಿದ್ದೆ, ಆದರೆ ಭಯ ಆಗ್ತೈತೆ ಹೆಂಗೆ ಹೇಳೋದು ಅಂತ. ನೀನೇನು ಅಂದ್ಕೊಳ್ತೀಯ ಅಂತ. ಐ ಲವ್ ಯು. ದಯವಿಟ್ಟು ರಿಜೆಕ್ಟ್ ಐ ಲವ್ ಯು ದಯವಿಟ್ಟು ರಿಜೆಕ್ಟ್ ಮಾಡಬೇಡ, ಹಾರ್ಟ್ ಬ್ರೇಕ್ ಆಗಿಬಿಡುತ್ತೆ.
ಐ ಲವ್ ಯು ದಯವಿಟ್ಟು ರಿಜೆಕ್ಟ್ ಮಾಡಬೇಡ, ಹಾರ್ಟ್ ಬ್ರೇಕ್ ಆಗಿಬಿಡುತ್ತೆ. ಮತ್ತೆ ಹೆಂಗೆ ಹೇಳ್ಬೇಕು? ರೋಸ್ ತಗೊಂಡು ಬಂದು ಹೇಳ, ರೋಸ್ ತಗೊಂಡು ಬಂದು ಹೇಳ. ಬರೀ ಇಂಥದೆಯ. ರಿಜೆಕ್ಟ್ ಮಾಡಬೇಡ, ಯಾಕೆ ನಾನು ಇಷ್ಟ ಇಲ್ವಾ ನಿನ್ಗೆ? ಇವಾಗ ಹೇಳ್ಬಿಡು, ನಾನು ಇಷ್ಟ ಇಲ್ವಾ ನಿನ್ಗೆ? ಏ ಯಾಕೋ ಲೈಫ್ ಕ್ಲಿಯರ್ ಆದಂಗೆ ಆಗ್ತಾ ಇದೆ. ನೀಟ ಹೋಗಿ ಆಮೇಲೆ ಮನೆ ಹೋಗಿ ಮಾತಾಡೋಣ ಅಂತ ಬೆವ್ತ್ಬಿಟ್ಟಿದೆ ರೋಷನ್. ಸೊ ಇದು ಯಾಕೋ ಲೈಫ್ ಕ್ಲಿಯರ್ ಆದಂಗೆ ಕಾಣಿಸ್ತಾ ಇದೆ. ಇನ್ನೊಂದು ಟ್ರೈ ಮಾಡಿ ನೋಡೋಣ ಹೆಂಗ್ ಬರುತ್ತೆ ಏನೋ ಅಂತ. ರೋಷನ್ ತುಂಬಾ ಚೆನ್ನಾಗಿ ಪ್ರಪೋಸ್ ಮಾಡಿದ್ದಾನೆ. ಅವಾರ್ಡ್ ಕೊಡೋಣ ಅಂದ್ರೆ ಏನಿಲ್ಲ. ಏ ಒಂದೆರಡು ನಿಮಿಷ ಮಾತಾಡು, ಯಾಕೆ ಹಂಗೆ ಹೇಳ್ತೀಯಾ? ಇವಾಗ ಮಾತಾಡ್ಬಿಡು, 2 ನಿಮಿಷ. ಎಸ್ ಆರ್ ನೋ, ಎಸ್ ಆರ್ ನೋ ಹೇಳ್ಬಿಡು ಅಷ್ಟೇ. ಎಸ್ ಆರ್ ನೋ ಹೇಳ್ಬಿಡು ಅಷ್ಟೇ. ಯಾಕೆ ಈ ಥರ ಮಾಡ್ತೀಯಾ? ನೋಡು ಇದೆಲ್ಲ ಹೇಳ್ಬೇಡ, ಹೇಳು ಪ್ಲೀಸ್. ಎಸ್ ಆರ್ ನೋ ಹೇಳು. 1 ನಿಮಿಷ ಹೇಳ್ಬಿಡು, ಎಸ್ ಆರ್ ನೋ ಹೇಳ್ಬಿಡು ಅಷ್ಟೇ. ಚಾಪ್ಟರ್ 3 ಆಗಿದೆ, ಇನ್ನು ಮುಂದಿನ ಭಾಗ ಏನಿದೆ ಅಂತ ಮಾಡ್ತೀನಿ ಅಂತ ಹೇಳಿದಾಳೆ. ಸ್ವಲ್ಪ ಪವರ್ ಬೇರೆ ಕಟ್ ಆಗ್ಬಿಟ್ಟಿದೆ. ಪವರ್ ಬರೋವರೆಗೂ ನೆಕ್ಸ್ಟ್ ಡೇ ಮಾಡೋಕ್ಕಾಗಲ್ಲ. ಸೊ ಇಲ್ಲೆಲ್ಲ ಕಾಲ್ ಮಾಡಿದ್ರೆ ನೆಕ್ಸ್ಟ್ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫ್ಯೂಚರ್ ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರಾಚುಲೇಷನ್ ಬ್ರದರ್. ಸುಮ್ಮನೆ ಅವ್ರ ಫ್ರೆಂಡ್ ಅಷ್ಟೇ, ಸುಮ್ಮನೆ ಕಾಲ್ ಮಾಡಿಸ್ತಾ ಇದ್ದೀನಿ. ನೋಡೋಣ ಅವ್ರು ಕಾಲ್ ಮಾಡಿದ್ರೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ರೋಷನ್ ಲೆಟ್ಸ್ ಗೋ. ಸೊ ರೋಷನ್ ಡೇರ್ ಕಂಪ್ಲೀಟ್ ಆಗ್ಬಿಟ್ಟಿದೆ. ಪಾಪ ಅವೆಲ್ಲ ಬೆವ್ತ್ಬಿಟ್ಟಿದ್ದ, ಮುಖ ಎಲ್ಲ ಹೊರ್ಸ್ಕೊಂಡ್ ಬಂದಿದ್ದಾನೆ. ಸೊ ಅವ್ರಿಗೆ ವಾಪಸ್ ಕಾಲ್ ಮಾಡಿಲ್ಲ. ಅವ್ನು ಡೇರ್ ಕಂಪ್ಲೀಟ್ ಮಾಡಿದ್ದಾನೆ, ಅದು ಖುಷಿ ನನಗೆ. ಸೊ ನೆಕ್ಸ್ಟ್ ಯಾರು ತಗೊಳಕಂತಾರೆ ನೋಡೋಣ. ಸೊ ಬನ್ನಿ, ವಿಡಿಯೋ ತುಂಬ ಮಜಾ ಇರುತ್ತೆ. ಲಾಸ್ಟ್ವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಸೊ ಇವಾಗ ಇಬ್ರು ಪತ್ರಗಳಿದ್ದಾರೆ, ನಾವು ಬೇಕಲ್ಲ. ಇವರೊಬ್ರು ಇದ್ದಾರೆ, ನೋಡೋಣ ಲಾಸ್ಟಲ್ಲಿ ಜಾಸ್ತಿ ಇಲ್ಲಪ್ಪ, ಅಲ್ಟಿಮೇಟ್ ಬಕ್ರ ಇದ್ದಾರೆ. ನಿನಗೊಂದು ಒಳ್ಳೆ ದಿವಸ ನೀನೇ ಸಿಗಕ್ಕೆ ನೆಕ್ಸ್ಟ್ ಪಕ್ಕ ನೀನೇ ಸಿಗಕ್ಕೆ ನೋಡಿ ನೋಡಿ ಮಾಡೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ರೋಷನ್ ಗೇಮಿಂದ ಏನಂದ್ರೆ ಯಾವ್ದೇ ಡೇರ್ ಕಂಪ್ಲೀಟ್ ಆಗಿದೆ ಅವರೆಲ್ಲ ಗೇಮಿಂದ ಆಚೆ ಹೋಗ್ತಾರೆ. ಇದನ್ನ ಹೇಳಿರ್ಲಿಲ್ಲ ನಾನು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾನು, ಚರಣಣ್ಣ ಮತ್ತೆ ಆಕಾಶ್ ಮಾತ್ರ ಬಾಕಿ ಇರೋದು. ಸೊ ಬನ್ನಿ ಸ್ಟಾರ್ಟ್ ಮಾಡ್ಬಿಡೋಣ. ತಡಿ ಚರಣಣ್ಣ, ನೀನೇ ಸಿಗಕ್ಕೆ ಪಕ್ಕ ಗೊತ್ತು. ಚರಣಣ್ಣ 1 2 3 4 5 6 7 8 9 10 11 12 13 14 15 16 17 18 19 20. ಒಳ್ಳೆದ ಆಕಾಶ್, ನೀನೇನ್ ಮಾಡ್ಬೇಕು ಅಂತ ಅಂದ್ರೆ ಇವನ್ನೇ ತುಂಬಾ ಮಜಾ ಇರೋದು ನೋಡಿ. ಸೊ ನೀನು ಇವಾಗ ಕರೆಂಟ್ ಇಲ್ಲ, ಕರೆಂಟ್ ಬಂದಿಲ್ಲ, ಹಂಗೆ ವಿಡಿಯೋ ಮಾಡ್ತಾ ಇದೀವಿ. ಕರೆಂಟ್ ಇಲ್ಲ. ಸೊ ಇವಾಗ ನೀನು ಶರ್ಟ್ ಬಿಚ್ಕೊಂಡು ಅಲ್ಲಿ ಮೇನ್ ರೋಡಲ್ಲಿ ರೋಷನ್ ನೋಡು, ಒಂದು ಹುಡುಗಿ ಪ್ರಪೋಸ್ ಮಾಡಿದ್ದಾನೆ. ಇಬ್ರು ಹುಡುಗಿಗೆ ಮಾಡಿದೀನಿ. ಸಾವುಕಾರ ಮಂದಿ ಇಬ್ಬರಿಗೆ ಮಾಡ್ತೀರ ಮಾಡ್ಬೇಕು ಮುಂಚೆ, ತಮಾಷೆ ಅಲ್ಲ ಪ್ಲೀಸ್. ಸೊ ಇವಾಗ ಡೇರ್ ಏನಪ್ಪಾ ಅಂತ ಹೇಳಿದ್ರೆ, ಇವನು ಶರ್ಟ್ ಬಿಚ್ಕೊಂಡು ರೋಡಲ್ಲಿ, ಮೇನ್ ರೋಡಲ್ಲಿ, ಇವಾಗ ಕರೆಂಟ್ ಇಲ್ಲ, ಹೆಂಗೋ ಯಾರು ನೋಡಲ್ಲ, ಯಾರಾದ್ರೂ ಇದ್ರೆ ನೋಡ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಇವನು ಶರ್ಟ್ ಬಿಚ್ಕೊಂಡು ನಾನು ನಂದಿನಿ ಅಂತ ಓಡಾಡ್ಬೇಕು. ಅದೇ ಡೇರು. ಏನೋ ಮುಂಚೆ ಹೋಗೋಣ ಆಚೆ, ನಡಿ. ಬರ. ಸೊ ಇವಾಗ ಆಕಾಶ ಕೊಟ್ಟಿರೋ ಡೇರ್ ಏನಪ್ಪಾ ಅಂತ ಹೇಳಿದ್ರೆ, ಒಂದ್ ನಿಮಿಷ, ನಾನು ಕೊಟ್ಟಿರೋ ಡೇರ್ ಏನಪ್ಪಾ ಅಂತ ಹೇಳಿದ್ರೆ, ಈ ರೋಡಲ್ಲಿ ಶರ್ಟ್ ಬಿಚ್ಕೊಂಡು ನಾನು ನಂದಿನಿ ಅಂತ ಓಡೋಗ್ಬೇಕು. ಪ್ಲೀಸ್, ಮಳೆ ಬರ್ತಾ ಇದೆ, ಬೇಗ ಮಾಡ್ಬಿಡೋಣ ಪ್ಲೀಸ್. ಹತ್ರ ಬಾ ಇಲ್ಲಿ. ಶರ್ಟ್ ಮಾತ್ರ ಬೇಗ
ನಮ್ಮ ಅಮ್ಮ ಇಲ್ಲೇ ಮನೆ ಪಕ್ಕ ಬೇಗ, ಬೇಗ. ನಮ್ಮ ಮನೆ ಇಲ್ಲೇ ಪಕ್ಕದಾಗೈತೆ ನಮ್ಮ ಅಮ್ಮ ಎಲ್ಲರಿಗೂ ಕೊಟ್ಬಿಡು ಹಂಗೆ ಏಯ್ ಶರ್ಟ್ ಹಿಂಗ್ ಮಾಡ್ಕೊಂಡು ಹೋಗ್ಲಿ ನಾನು ನಂದಿನಿ ಅಂತ ಇರೋ ಹೋಗ್ ಮಚ್ಚಿ ಓಡ್ ಮಚ್ಚಿ ನಾನೇ ನಂದಿನಿ ನಂದಿನಿ ನಾನು ನಂದಿನಿ ನಾನು ನಂದಿನಿ ಕ್ಯಾಮ್ರಾ ಕಾಣಿಸ್ತಾನಿಲ್ಲ ಕರೆಕ್ಟ್ ಮತ್ತೆ ಹೋಗು. ವಾಪಸ್ ಬಾ ಲಾಸ್ಟ್ ಹಿಂಗ್ ಬಾ ವಾಪಸ್ ಬಾ ನಾನು ನಂದಿನಿ ನಾನು ನಂದಿನಿ ನಂದಿನಿ ನಾನು ನಂದಿನಿ ನಾನು ಇನ್ನು ತುಂಬಾ ಜನ ಬಾಕಿ ಇದಾರೆ ನನ್ನ ಮಕ್ಕಳು ಯಾರ್ಯಾರು ಇದಾರೆ ಎಲ್ಲರಿಗೂ ಹಾಕೊಂಡು ರುಬ್ಬತ್ತೆ ಇವಾಗ ಲಾಸ್ಟಿಗೆ ನಾನು ಮಾತ್ರ ಸೇಫ್ ಆಗ್ಬಿಡ್ತೀನಿ ಬ್ಯಾಕ್ ಟು ದ ಪಾಯಿಂಟ್ ಬೇಡ ಇನ್ನೊಬ್ರಿಗೆ ಗಂಡು ಮಕ್ಳಿಗೆ ಇಂತ ತೊಂದರೆ ಯಾವತ್ತ ಆಗ್ಬಾರ್ದು. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್. ಸೊ ಇವಾಗ ಗೇಮ್ನ ಮತ್ತೆ ಸ್ಟಾರ್ಟ್ ಮಾಡೋಣ. ನಾನು ಚರಣ ಮಾತ್ರ ಬಾಕಿ ಇರೋದು. ಇವಾಗ ಸ್ಟಾರ್ಟ್ ಮಾಡೋಣ. 1 2 3 4 5 6 7 8 9 12 13 14 15 16 17 18 19 20 ನನಗೆ ಒಳ್ಳೆ ಒಳ್ಳೆ ಡೈರೆಕ್ಷನ್ ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತ ಮಾಡ್ತೀನಿ. ನನ್ನ ಮಕ್ಕಳ ಬಂದಿರ್ಲಿ ನನಗೆ ಇವಾಗ ವಿಡಿಯೋ ವಾಪಸ್ ನೋಡಿದ್ಮೇಲೆ ರಿಯಲೈಸ್ ಆಯ್ತು ನನ್ನ ಮಗ ಏನ 9 ಆದ್ಮೇಲೆ ಏನೋ ನಂಬರ್ ಅಲ್ಲ ನಾನು 7 8 9 ಅಂದ್ರೆ ನನ್ನ ಮಗ 10 11 ಹೇಳಿಲ್ಲ, ಡೈರೆಕ್ಟ್ 12 13 14 ಹೋಗಿದ್ದಾನೆ. ಇಲ್ಲ ನನ್ನ ವಿಡಿಯೋ ನೋಡಿದ್ಮೇಲೆ ನನಗೆ ಬಕ್ರಾನ ಇಲ್ಲ ನಿನಗೆ ನಂಬರ್ ಬರ್ಲಿಲ್ವಾ? ಇಲ್ಲ ಡೈರೆಕ್ಟ್ ಹೇಳ್ದೆ ರೀಸ್ಟಾರ್ಟ್ ಅಪ್ಪ ಏನೋ ಕಂಡಲೆ ಏನೋ ಕಂದಲೆ ಏನೋ ಭಾರಿ ಆಸೆ ಇತ್ತು, ಅದಕ್ಕೋಸ್ಕರ ಪ್ಲಾನ್ ಮಾಡಿದ್ವಿ ಇದು. ಏನ್ ಫ್ರೆಂಡ್ಸ್ ಇದೆ ಏನ್ ಹಿಂಗ್ ಮಾಡ್ಬಿಟ್ರೆ ಹೆಂಗ್ ಹೇಳಿ? ಮತ್ತೆ ಫಸ್ಟ್ ಇಂದ ಇದು ಓಕೆ 1 2 3 4 5 6 7 8 9 10 11 12 13 14 15 16 17 18 19 20 ವಿಡಿಯೋ ತೋರಿಸ್ಲಾ? ಈಗ ಅವ್ನ್ದು ತಪ್ಪೈತೆ, ಕರೆಕ್ಟ್ ಆಗಿ ಹೇಳಿದೀನಿ. ನೀನೇ 21 ಅವ್ನು ತಪ್ಪೈತೆ, 21 ವಿಡಿಯೋ ಕಟ್ ಮಾಡಿ. ಅಡೆಚಣೆಗಾಗಿ ಕ್ಷಮೆ ಇರಲಿ. ಅದು ಇವರು ವಿಡಿಯೋ ಅವನು ತಪ್ಪು ಹೇಳ ಅಂತ ಮತ್ತೆ ನನ್ನ ಮಗ ವಾದ ಮಾಡ್ದ. ಅದಕ್ಕೆ ವಿಡಿಯೋ ಚೆಕ್ ಮಾಡಕ್ಕೆ ವಿಡಿಯೋ ಕಟ್ ಮಾಡಿದ್ವಿ. ಸೊ ಇವಾಗ ನಾನು 20 ವರ್ಗೂ ಹೇಳಿದೀನಿ, 18 19 20 ವರ್ಗೂ ಹೇಳಿದೀನಿ. ನನ್ನ ಮಗ ಔಟ್ 21 ಕಿತ್ರಿ ನನ್ನ ಮಕ್ಕಳ ಇವಾಗ ಎಲ್ಲಾರು ಆಕ್ಚುಲಿ ಔಟ್ ಇವನು. ಲಾಸ್ಟ್ ನಾನು ವಿನ್ನು, ನಾನು ಸೇಫ್. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್ ಬ್ರದರ್. ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡು. ಸೊ ನಾನು ಡೇರ್ ಏನ್ ಕೊಡ್ತಾ ಇದ್ದೀನಿ ಅಂದ್ರೆ ಅವ್ರಿಗೆ ಮಚ್ಚಿ ಅದು ಕೊಡಲ್ಲ. ಅದೇ ಹೇಳಿದ ಕುಂಫು ಸೊ ಇವಾಗ ನಾನು ಆಲ್ವೇಸ್ ಆಸ್ ಆಲ್ವೇಸ್ ಹುಷಾರಾಗ್ಬಿಟ್ಟಿದ್ದೀನಿ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಸೊ ನಾನೇ ವಿನ್ನು. ಲಾಸ್ಟ್ ನನ್ಗೆ ಏನು ಡೇರ್ ಇಲ್ಲ. ಚಾನ್ಸೇ ಇಲ್ಲ. ಡೇರ್ ಮಾಡೋಣ. ಸೊ ಇವನು ಕೊಡ್ತಾ ಇರೋ ಡೇರ್ ಏನಪ್ಪಾ ಅಂತ ಹೇಳಿದ್ರೆ ನಾನು ಮಾಡಲ್ಲ, ಹೇಳಕ್ ಮುಂಚೆನೆ ಮಾಡಲ್ಲ. ಸೊ ಇವಾಗ ನಾನು ಇವನು ಕೊಡ್ತಾ ಇರೋ ಡೇರ್ ಏನಪ್ಪಾ ಅಂತ ಹೇಳಿದ್ರೆ ಇವನು ಹಳೆ ಎಕ್ಸ್ ಗರ್ಲ್ ಫ್ರೆಂಡ್ ಫೋನ್ ಮಾಡಿ ಪ್ರಪೋಸ್ ಮಾಡ್ಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಯಾಕೆ ನಾನು ನೀನು ಒಂದೇ ಕ್ಲಾಸ್ಮೇಟ್ ಅಪ್ಪ. ಯಾರನ್ನ ಇಷ್ಟಪಟ್ಟಿಲ್ಲ ನೀನು? ಯಾರನ್ನೇ ಇಷ್ಟಪಟ್ಟಿದ್ದೆ? ನಿಜ ಹೇಳ್ಬೇಕು. ಯಾರಿಲ್ಲ. ಕುತ್ಕೊಂತಿಲ್ಲ ಇಲ್ಲಿ ನೋಡ್ತಿದ್ದೆ. ಯಾಕೆ ಸುಳ್ಳು ಹೇಳ್ತೀನಿ? ಮಂಚದ ಮೇಲೆ ಕುತ್ಕೊಂಡ್ಲ ಬರೀ ಇಂಥದೆಯಾ? ಅವಳಿಗೆ ಫೋನ್ ಮಾಡಿ ಪ್ರಪೋಸ್. ನಮಗೆಲ್ಲರಿಗೂ ಮಾಡ್ಸಿದ್ದಾರೆ, ನಮಗೆ ಎಂತೆಂಥದ್ದು ಮಾಡ್ಸಿದ್ದಾರೆ, ಇವ್ನು ಮಾಡ್ಸಲ್ಲ, ಮಾಡಿಸ್ಬೇಕು. ನಂಬರ್ ಇದೆಯಾ? ಇಲ್ಲ. ಯಾವ ನಂಬರ್ ಇಲ್ಲ. ನನ್ನ ಹತ್ರ ಐತೆ ನಂಬರ್, ಕೊಡ್ತೀನಿ. ಓ ಈ ಕೊಟ್ಟ ಏನಾಗುತ್ತೆ ಗೊತ್ತಾ? ಮದುವೆ ಆಗತ್ತ ಗಂಡ ಮ್ಯಾಟ್ ಮದುವೆ ಆಗೈತೆ. ಮದ್ವೆ ಆಗೈತೆ.
ಅದೇ ನಂಬರೇ ಕೊಡು. ಎಕ್ಸ್ಟ್ರಾ ಆಂಟಿ ಆಗ್ಬಿಟ್ಟಿದ್ದಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇದು ಎಕ್ಸ್ ಅಲ್ಲ, ಡಬಲ್ ಎಕ್ಸ್, ಟ್ರಿಬಲ್ ಎಕ್ಸ್. ಶರ್ಟ್ ಬಗ್ಗೆ ಬೇರೆ ಯೋಚನೆ ಮಾಡ್ತೀವಿ. ಕೀಪ್ ವೈಟಿಂಗ್. ಬೇರೆ ಯೋಚನೆ ಮಾಡ್ಬಿಟ್ಟು ಮತ್ತೆ ವಿಡಿಯೋಗೆ ಎಂಟ್ರಿ ಕೊಡ್ತೀವಿ. ಅಲ್ಲಿವರೆಗೂ ಸಮಾಧಾನವಾಗಿ ಕಟ್ ಮಾಡಿ. ಸೊ ನಾನು ಚರಣ್ ಕೊಡ್ತಾ ಇರೋ ಡೇರ್ ಏನಪ್ಪ ಅಂತ ಹೇಳಿದ್ರೆ, ಸೊ ಕಿರಿಕ್ ಪಾರ್ಟಿ ಮೂವಿಲಿ ಒಂದು ಡೈಲಾಗ್ ಇದೆ. ಮೀನ್ಸ್ ಅದು ಯಾವ್ದಾದ್ರು ಇಲ್ಲಿ ಹಾಸ್ಟೆಲ್ ಅಲ್ಲಿ ಕುತ್ಕೊಂಡು ಜೂನಿಯರ್ಸ್ಗೆಲ್ಲ ಸೀನಿಯರ್ಸ್ ರ್ಯಾಗ್ ಮಾಡ್ತಾ ಇರ್ತಾರೆ. ಅದು 1 ಮೊಟ್ಟೆ ಬಂತು 2 ಮೊಟ್ಟೆ ಬಂತು ಅಂತ ಆ ಡೈಲಾಗ್ ಸಕಾಲ ಮಾಡ್ತಾರಲ್ಲ, ಒಂದ್ಸತಿ ಮಾಡಿದ್ದ ಸಕಾಲಾಗಿದೆ ವಿಡಿಯೋ. ಅದು ನಾನು ಸುಮ್ಮನೆ ರಫಾಗಿ ಒಂದು ವಿಡಿಯೋ ಮಾಡಿಸ್ಕೊಂಡಿದ್ದೆ ಸ್ನ್ಯಾಪ್ಚಾಟ್ ಅಲ್ಲಿ. ಸೊ ಇವಾಗ ಆ ಡೈಲಾಗ್ ನ ಮಾಡ್ತಾನೆ, ವಿತ್ ಆಕ್ಷನ್ ಮಾಡ್ತಾನೆ, ಸಕ್ಕಲಾಗಿ ಮಾಡ್ತಾನೆ. ನೋಡಿ ಎಲ್ಲ ಇದೆ. ಪ್ಲೀಸ್ ಅದನ್ನೇ ಪ್ಲೀಸ್ ಎಷ್ಟು ಮಾತಾಡ್ತಾರೆ ಅಷ್ಟೇ. ಮಾಡು ಕರೆಕ್ಟ್ ಮಾಡಿ ಪೊಸಿಷನ್ ಅಲ್ಲಿ ಕುತ್ಕೊಂಡು ಮಾಡ್ಬೇಕು. ಮಾಡು. ಒಂದು ಮೊಟ್ಟೆ ಬಂತು. ಪೂರ್ತಿ ಮಾಡು. ಸುಳ್ಳು ಹೇಳ್ತಾನೆ. ಅದ್ರಲ್ಲಿ ಇರೋದು ಬರೀ 4 ಮೊಟ್ಟೆ ಅಷ್ಟೇ. ಅದ್ರಲ್ಲಿ 1 ಮೊಟ್ಟೆ ಎತ್ತಿ ನಾನು ಆಮ್ಲೆಟ್ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀವಿ. ನಾನೇ ವಿನ್ನರ್. ಒಂದ್ ನಿಮಿಷ, ಇದು ನನ್ನ ವಿಡಿಯೋ. ನಾನೇ ಕಿಂಗು. ನಾನು ಹೇಳ್ದಂಗೆ ನಡಿಬೇಕಿಲ್ಲಿ. ಏನ ಅವೇ ಏನೋ ಆಕೆ. ಸೊ ಹೇಳಿದೆ ನಮಗೆಲ್ಲ ನೋಡು, ಕಷ್ಟ ಪಟ್ಬಿಟ್ಟು ನಾನು ಗೆದ್ದಿದ್ದೀನಿ. ನನಗೆ ಏನಂದ್ರೆ ಯಾರಿಗಾದ್ರು ಇಲ್ಲ ಲೆಕ್ಕ ಇಲ್ಲ ಅಂದ್ರೆ ಸರಿ, ನನ್ ಡೇರ್ ಏನ್ ಗೊತ್ತಾ, ನಾಳೆ ಎಲ್ಲರಿಗೂ ಟ್ರೀಟ್ ಕೊಡಿಸ್ತೀನಿ. ಯಾರ್ಯಾರ ವಿಡಿಯೋ ಅವ್ರವ್ರೇ ವಿನ್ ಕಣೋ. ನೀನ್ ವಿಡಿಯೋ ಮಾಡ್ರಿ ನೀನೆ. ನನ್ ಡೇರ್ ಏನಪ್ಪಾ ಅಂತ ಹೇಳಿದ್ರೆ, ನಾಳೆ ನಾನು ಎಲ್ಲರಿಗೂ ಟ್ರೀಟ್ ಕೊಡಿಸ್ತೀನಿ. ಓಕೆನಾ? ಡೇರ್ ಕಂಪ್ಲೀಟ್. ಓಕೆನಾ? ನಾಳೆ ಎಲ್ಲರಿಗೂ ಟ್ರೀಟ್ ಕೊಡಿಸ್ತೀನಿ ಕಣ. ನಾನು 2 ಮೊಟ್ಟೆ ಕೊಡಿಸ್ತೀನಿ. ನನಗೆ ಈಗ ಫೋನ್ ಮಾಡ್ಬೇಕು. ನನ್ ಡೇರ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ ಖುಷಿ ನಿನ್ಗಿದು ಬೇಕಿತ್ತ ಮಗನೇ. ಒಂದು ಡೆಡ್ ಬಾಡಿ ಬಿದ್ದಿಲ್ಲ. ಡೆಡ್ ಬಾಡಿ ಬಿದ್ದಿಲ್ಲ. ತಮಾಷೆ ಹೊಡಿಯೋದು ರಿಯಲ್ ಆಗಿ ಹೊಡಿತೀವಿ. ಬಿಡು ಅಪ್ಪ ಅಪ್ಪ. ಯಾರು ಇಲ್ಲ. ಬೆಳಗ್ಗೆ ಟ್ರೀಟ್ ಕೊಡ್ಸ ಅದೇ ಬೆಸ್ಟ್. ನಿಮ್ಮ ಅಪ್ಪ ಕೊಡ್ತಾನೆ. ಇಲ್ಲ, ಅದು ಕ್ಯಾನ್ಸಲ್. ಟ್ರೀಟ್ ಕೊಡ್ಸ ಅದೇ ಬೆಸ್ಟ್. ಟ್ರೀಟ್ ಕೊಡಿಸ್ಬೇಕಾ? ಸೊ ಈ ಚಾಲೆಂಜ್ ಅಲ್ಲಿ ನಾನು ಸಕ್ಸಸ್ಫುಲ್ ಆಗಿ ವಿನ್ ಆಗಿದ್ದೀನಿ. ಸೆಲೆಬ್ರೇಷನ್ ಮಾಡ್ರು. ಸೊ ಈ ಚಾಲೆಂಜ್ ಅಲ್ಲಿ ನಾನು ವಿನ್ ಆಗಿದ್ದೀನಿ. ಲಾಸ್ಟ್ ವರ್ಗೂ ಸರ್ವೈವ್ ಮಾಡಿ ವಿನ್ ಆಗಿದ್ದೀನಿ. ಸೊ ಪರವಾಗಿಲ್ಲ, ನಾನು ಡೇರ್ ಅನ್ಕೊಂತೀನಿ. ನಾಳೆ ಎಲ್ಲರಿಗೂ ಟ್ರೀಟ್ ಕೊಡಿಸ್ತೀನಿ. ಓಕೆ ಏನ್ರೋ? ಓಕೆನಾ? ಅಲ್ಲ, ಇದೊಂದು ಮಾಡ್ಬೇಕಲ್ಲ ನೀವು. ನಾಳೆ ಎಲ್ಲರಿಗೂ ಟ್ರೀಟ್ ಕೊಡಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ಬಿಡೋಣ. ಸೊ ನಾನೇ ವಿನ್ ಆಗಿದ್ದೀನಿ. ಸೊ ಎಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಹಾಗೆ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಸೊ ಇದೇ ತರ ನಾನು ಊರಿಗೆ ಬಂದಾಗೆಲ್ಲ ಒಂದೊಂದು ಡೇರ್ ಚಾಲೆಂಜ್ ಮಾಡ್ತಾ ಇರ್ತೀನಿ. ನಾಳೆ ಒಂದಿನ ಇರ್ತಾ ಇದ್ದೀನಿ. ಆಕ್ಚುಲಿ ಇನ್ನೊಂದು ನಾಳೆ ಒಂದು ಯಾವ್ದಾದ್ರು ಚಾಲೆಂಜ್ ವಿಡಿಯೋ ಮಾಡೋಣ. ಸೊ ಟಿಲ್ ದೆನ್ ಟೇಕ್ ಕೇರ್. ಖುಷಿ ಕೊಡ್ತಾ ಇರ್ತೀವಿ. ನೋಡ್ತಾ ಇರಿ, ಎಂಜಾಯ್ ಮಾಡಿ. ಸೊ ಟಿಲ್ ದೆನ್ ಟೇಕ್ ಕೇರ್. ಬಾಯ್. ಕಟ್ ಮಾಡಿ. ಎಲ್ಲರೂ ಹೋಗಿರುವ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.